ಬೇಗನೆ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟೆ. ಒಂದು 5 ನಿಮಿಷ ತನಕ ಇದು ಹೀಗೆ ಹಬೆಯಲ್ಲಿ ಆ ಬೆಳ್ಳುಳ್ಳಿ ಘಮ ಎಲ್ಲ ರೈಸ್ಗೆ ಬರುತ್ತೆ. ಕರ್ನಾಟಕದ ಕಡೆ ಎಲ್ಲ ನಾವು ರೈಸ್ ಮೇಲೆ ಒಂದು ಸ್ವಲ್ಪ ಮೆಂತ್ಯ ಹಿಟ್ಟು ಹಾಕ್ಕೊಂಡು ಊಟ ಮಾಡ್ತೀವಿ, ಅದ್ರ ಮೇಲೆ ಸಾರು ಹಾಕ್ಕೊಂಡು. ಸೊ ಇದು ಕೂಡ ಅದೇ ಟೇಸ್ಟೇ ಬರುತ್ತೆ. ನನ್ನ ಇವತ್ತಿನ ಅಡುಗೆ ಅಂತೂ ಎಲ್ಲ ರೆಡಿ ಆಯಿತು. ಇವಾಗ ನಾನು ಪ್ಲೇಟ್ ಹಚ್ತಾ ಇದ್ದೀನಿ. ಬೆಳ್ಳಿ ತಟ್ಟೆನಲ್ಲಿ ಊಟ ಮಾಡಿದ್ರೆ ಬಾಳೆ ಎಲೆಯಲ್ಲಿ ಊಟ ಮಾಡಿದಷ್ಟೇ ಶ್ರೇಷ್ಠ. ಬಾಳೆ ಎಲೆಯಲ್ಲಿ ಬಿಸಿ ಅಡುಗೆನ ಊಟ ಮಾಡೋದ್ರಿಂದ ಬಾಳೆ ಎಲೆಯಲ್ಲಿ ಇರತಕ್ಕಂತಹ ಎಲ್ಲ ನ್ಯೂಟ್ರಿಯೆಂಟ್ಸು ಹೇಗೆ ನಮ್ಮ ದೇಹ ಸೇರಿಕೊಂಡು ನಮ್ಮನ್ನು ಆರೋಗ್ಯವಂತರನ್ನಾಗಿ ಇಡುತ್ತೋ, ಅದೇ ರೀತಿ ಈ ಬೆಳ್ಳಿ ತಟ್ಟೆನಲ್ಲೇ ಊಟ ಮಾಡಿದರೂ ಕೂಡ ಎಲೆಯಲ್ಲಿ ಇರತಕ್ಕಂಥ ಎಲ್ಲ ಪ್ರಾಪರ್ಟೀಸು ಈ ಬೆಳ್ಳಿ ತಟ್ಟೆನಲ್ಲಿ ಇರುತ್ತೆ. ಈ ಬೆಳ್ಳಿ ತಟ್ಟೆನಲ್ಲಿ ಊಟ ಮಾಡೋದು ಒಂದೇ, ಬಾಳೆ ಎಲೆಯಲ್ಲಿ ಊಟ ಮಾಡೋದು ಒಂದೇ. ಈ ಯುಎನಲ್ಲಿ ಬಾಳೆ ಗಿಡ ಎಲ್ಲಿಂದ ತರೋಣ, ಬಾಳೆ ಎಲೆಯಲ್ಲಿ ಊಟ ಹೆಂಗೆ ಮಾಡೋಣ? ಅದಕ್ಕೆ ಇಟ್ಸ್ ಬೆಟರ್ ಅಂತ ಅಂದ್ಕೊಂಡು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡೋದು ಬಹಳ ಬೆಸ್ಟ್, ದಿ ಬೆಸ್ಟ್. ನಾನು ಪ್ಲೇಟ್ ಸರ್ವಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಈ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಈ ಹಸಿ ಖಾರ ಅಂದರೆ ನನಗೆ ಬಹಳನೇ ಇಷ್ಟ. ಹಸಿ ಖಾರ ಆ ಫ್ಲೇವರ್ ಬಂದರೆ ಸಾಕು, ನನ್ನ ಮೌತಲ್ಲಿ ಸಲೈವ ಬರುತ್ತೆ. ಈ ಹಸಿ ಖಾರನ ಸ್ವಲ್ಪ ಹಚ್ಕೋತಾ ಇದ್ದೀನಿ ನಾನು. ಹಸಿ ಖಾರಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಎಣ್ಣೆ. ಹಸಿ ಖಾರಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡು ಆಹಾ, ನಮ್ಮ ಪ್ಲೇಟು ರೆಡಿಯಾಗಿದೆ. ಬಾಯಲ್ಲಿ ನೀರು ಬರ್ತಾಯಿದೆ. ಅವರೆಲ್ಲರೂ ಕಾಯ್ತಾ ಇದ್ದಾರೆ, ಅವರೆಲ್ರಿಗೂ ಸಿಕ್ಕಾಪಟ್ಟೆ ಹಸಿವಾಗಿದೆ. ಎಲ್ಲ ಪ್ಲೇಟ್ಸ್ನು ನಾನು ಹೋಗಿ ಕೊಟ್ಟು ಬರ್ತೀನಿ. ನೀವು ಊಟ ಮಾಡಿ ರೆಸ್ಟ್ ಮಾಡಿ, ಓಕೆ? ಒಂದು ನಿಮಿಷ, ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಸೂಪರ್ ಆಗಿದೆ. ಹಸಿ ಖಾರನ ಮೈಂಡ್ ಬ್ಲೋಯಿಂಗ್, ಸೂಪರ್ ಆಗಿದೆ. ಸಾರು ಕೂಡ ಸೂಪರ್. ನೀವು ಎಲ್ಲರೂ ಊಟ ಮಾಡ್ಕೊಂಡು ಬನ್ನಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.